ಸಮಯ ಮುಂಜಾನೆ 4:45 ಅಲ್ಲ 57 ಅಲ್ಲ 52 ಬೆಳಗ್ಗೆ 52 ಹೊಂಟಿದ್ದೀವಿ ಚಾ ಕುಡಿಯೋಕ್ಕೆ. ಆಲ್ರೆಡಿ ಜನ ಬಂದ್ಬಿಟ್ಟಿದ್ದಾರೆ, ಜನಸಾಗರ ಸೇರಿದೆ. ನಾವೀಗ ಚಹಾ ಸೇವನೆಯನ್ನು ಮಾಡಲು ಚಹಾ ಸೇವನೆಯನ್ನು ಮಾಡಲು 4:52ಕ್ಕೆ ಎದ್ದು ಬಂದಿದ್ದೇವೆ. ಹಾಗೂ ಧನ್ಯವಾದಗಳು. 5:33ಗೆ ಬಂದು ರೀಚ್ ಆಗಿದ್ದೇವೆ. ಈಗ ಹೊಸಪೇಟ್ ಜಂಕ್ಷನ್ನ. ಇಲ್ಲಿಂದ ಟ್ರೈನಿಗೆ ಹೋಗೋದು ನಮ್ಮ ಬಾದಾಮಿಗೆ. ಹೆಂಗಿತ್ತು ಸರ್ ಹಂಪಿ? ಮಸ್ತ. ಈಗ ನೆಕ್ಸ್ಟ್ ಬಾದಾಮಿ ನೋಡ್ಕೊ ಹೋಗೋಣ ಹೆಂಗಿರುತ್ತೆ ಅಂತ. ರೈಲ್ವೆ ಸ್ಟೇಷನ್ ಒಂಥರ ಚೆನ್ನಾಗಿದೆ, ಏನೋ ಒಂಥರ ಇದು ಕಲ್ಲಲ್ಲೇ ಕಟ್ಟಿರೋ ರೇಂಜಿಗೆ ಫೀಲ್ ಕೊಡ್ತಾ ಇದೆ ಸ್ವಲ್ಪ ಅಷ್ಟೇ. ಇದೆ ಹೊಸಪೇಟೆ ಜಂಕ್ಷನ್. ಟ್ರೈನ್ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ರೈಲ್ವೆ ಸ್ಟೇಷನ್ ರಿನೋವೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಈ ಒಂದು ಬ್ರಿಡ್ಜ್ ಇದೆಯಲ್ಲ, ಫುಟ್ ಓವರ್ ಬ್ರಿಡ್ಜ್, ಅದನ್ನು ಟ್ರೈನ್ ಬರ್ತಾ ಇದೆ ಈಗ. ವಾಚ್ ತೋರ್ಕೊಡಿ ಈಗ. ಅಷ್ಟು ಟೈಮ್ 5:55. ಇನ್ನು ಹೊರಟಿಲ್ಲ. ನೀವು ಕಾಣಿಸ್ತಾನೆ ಇಲ್ಲ ಅಲ್ಲಿ ವಾಚಲ್ಲಿ ಏನು ವಾಚ್ ಕಾಣಿಸ್ತಿಲ್ಲ ಅಂತ ಟಾರ್ಚ್ ಬಿಟ್ಬಿಟ್ಟು ತೋರಿಸ್ತಾನೆ ವಾಚ್. ಏರ್ ಆಲ್ಸೋ 5:55. ಗುಡ್ ನೈಟ್. Badami station? Yeah, we are at Badami station. And then and here we met some new friends here. Villagers with us. And one murderer? You are the murderer? Detective. Then true. Yeah. Okay. So let's go and explore Badami. ಬಾದಾಮಿ ರೈಲ್ವೆ ಸ್ಟೇಷನ್ನಿನ ಒಂದು ಚಿತ್ರಣ ಹೀಗಿದೆ. ಬಾದಾಮಿಯ ಒಂದು ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ, ಏನೋ ಒಂಥರ. ಈಗ ಇಲ್ಲಿಂದ ಫಸ್ಟ್ ಭುವನೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಬಾದಾಮಿಯಲ್ಲಿ ಹೋಟೆಲ್ಗೋಸ್ಕರ ಹುಡುಕಾಟ ಮಾಡ್ತಿದ್ದೀವಿ. ಹೋಟೆಲ್ ಅಲ್ಲ, ರೆಸ್ಟೋರೆಂಟ್ ಆ್ಯಕ್ಚುಲಿ. ಸ್ವಲ್ಪ ಊಟ ಮಾಡಲಿಕ್ಕೆ ನೋಡೋಣ ಏನೇನಿದೆ, ಎಲ್ಲೆಲ್ಲಿದೆ ಅಂತ. ಬಾದಾಮಿಯ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ. ಈಗ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ಬರುತ್ತೆ ಈಗ ಸ್ವಲ್ಪ ಹೊತ್ತಲ್ಲಿ. ಏನೇನು ಆರ್ಡರ್ ಮಾಡಿದ್ದೀವಿ? 4 ಮಸಾಲ ದೋಸೆ, 2 ಸೆಟ್ ದೋಸೆ, 2 ಇಡ್ಲಿ ವಡ. ಪಲಾವ್ ಒಂದು ಮರ್ತಿದ್ಯಾ? ನೆಕ್ಸ್ಟ್ ಜಾಬ್ ಇಲ್ಲೇ ಇಲ್ಲ, ಅದು ಪಲಾವ್ ಮಾಡ್ತಿಲ್ಲ, ಜಾಬ್ ಇಲ್ಲ. ಇಲ್ಲೊಬ್ರು ಕೂತಿದ್ದಾರೆ, ಮೆನು ನೋಡ್ತಿದ್ದಾರೆ ಈಗ. ನೀ ಅಷ್ಟು ಬೇಕು ಕುಡಿದ್ರೆ ಮುಗ್ದೇ ಹೋಯ್ತು ಅಂತೆ. ನಂದು ಇನ್ನೂ ಐತೆ, ಇವಳು ಒಂದೇ ಸಾರಿ ಮುಂದೆ ಹೋಯ್ತು ಅಂತೆ. ಬನಶಂಕರಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ಇಲ್ಲಿ ದೇವಸ್ಥಾನದ ಹತ್ರ ಒಂದು ತಿಂಗಳು ಹತ್ತತ್ರ ಜಾತ್ರೆ ಇದೆಯಂತೆ. ಜಾತ್ರೆಗೋಸ್ಕರ ತುಂಬ ಜನ ಬಂದಿದ್ರು ನಿನ್ನೆ ಅಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ಜಾತ್ರೆಗೆ ಅಂತ ಸುಮಾರು ಏನೇನೋ ಇಟ್ಟಿದ್ದಾರೆ. ಅದೇ ನೀವು ನೋಡಿರ್ತೀರ ಅಂತ ಅನಿಸುತ್ತೆ, ಸುಮಾರು ಇಟ್ಟಿದ್ದಾರೆ. ಆ್ಯಂಡ್ ನಾವು ಜಾತ್ರೆ ಮೋಸ್ಟ್ಲಿ ರಾತ್ರಿ ಇರುತ್ತೆ ಅನ್ಸುತ್ತೆ ಅದೆಲ್ಲ. ಇವಾಗ ನೋಡೋಣ, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟು ಬನಶಂಕರಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಲೆಟ್ಸ್ ಸಿ ಬಾದಾಮಿ. ಸ್ಪೆಷಲ್ ಕ್ಯೂ ದರ್ಶನ ಅಂತ ಇಲ್ಲಿಗೆ ಬಂದಿದ್ದೀವಿ. ಏಕೆಂದರೆ ಕೆಳಗಡೆ ಸಖತ್ತು ರಶ್ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದರೆ ಸ್ಪೆಷಲ್ ಕ್ಯೂ ಅಲ್ಲೂ ರಶ್ ಇದೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ ಇಲ್ಲಿ ಆಬ್ವಿಯಸ್ಲಿ.
ನೋಡುವ ಎಷ್ಟೊತ್ತಾಗುತ್ತೆ ಅಂತ. ನಾರ್ಮಲ್ ದರ್ಶನದಲ್ಲಂತೂ ತುಂಬ ಅಂದರೆ ತುಂಬ ಕ್ಯೂ, ತುಂಬ ರಶ್ ಇದೆ. ಇದು ಸ್ಪೆಷಲ್ ದರ್ಶನ, ಅದು ಕೂಡ ಇಲ್ಲಿಂದನೇ ರಶ್ ಸ್ಟಾರ್ಟ್ ಆಗಿದೆ. ಈ ಕ್ಯೂ ಸ್ಪೆಷಲ್ ಕ್ಯೂ, ಇಲ್ಲಿಂದ ಬಂದು ಇಲ್ಲಿ ಮೇಲೆ ಬಂದು ಸುತ್ತಾಕೊಂಡು ಅಲ್ಲಿಂದ ಸುತ್ತಾಕೊಂಡು ಇಲ್ಲಿಗೆ ಬಂದಿರೋದು. ಈಗ ಇನ್ನೂ ಕೆಳಗೆ ಇನ್ನೂ ತುಂಬ ಇದೆ, ಹೋಗೋಣ ಎಷ್ಟೊತ್ತಾಗುತ್ತೆ ನೋಡೋಣ. ಈಗ ಆಲ್ರೆಡಿ 11 ಗಂಟೆ ಟೈಮು. ನೋಡಿ ಈ ರೇಂಜಿಗೆ ರಶ್ ಇದೆ, ರಶ್. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದೀವಿ. ಪ್ರಸಾದ ಬಾದಾಮಿ ಕೇವ್ಸ್ ಎಂಟ್ರಿ ಆಗೋಕ್ಕೆ ಇಲ್ಲಿ ಹೊರಡ್ತಾ ಇದೀವಿ. ಈಗ ಇಲ್ಲಿಂದ ಎಂಟ್ರಿ ಆದಮೇಲೆ ನೆಕ್ಸ್ಟು ಅದನ್ನು ಹೈಕಿಂಗ್ ಮಾಡಿ ಫುಲ್ ಮೇಲೆ ಹೋಗ್ಬೇಕು. ಅಲ್ಲಿಗೆ ಬನಶಂಕರಿ ದೇವಸ್ಥಾನದಿಂದ ಬಂದು ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಈಗ ಬಾದಾಮಿ ಕೇವ್ಸ್ಗೆ ಬಂದಿದ್ದೀವಿ. ಇಲ್ಲಿಂದ ಈಗ ಕೇವ್ಸ್ ಹತ್ತಬೇಕು. ಇಲ್ಲಿಂದ ಹತ್ತುವುದು ಹೇಳಿ ಸರ್. ನಮ್ಮ ಗೈಡ್ ಸಂಜನಾ ಅವರು ಸುಮಂಗಲ್ ಇಲ್ಲಿಂದ ಹೋಗುವ ಮೇಲಕ್ಕೆ. ಈಗ ಎಲ್ಲಿ ಟ್ರೆಕ್ ಮಾಡೋದು ಅಂತ ನೋಡೋಣ. ಈ ಕಡೆಯಿಂದ ಹತ್ತುವುದು ಸ್ವಲ್ಪ ಹತ್ರ. ಇದು ಮೇನ್ ಎಂಟ್ರೆನ್ಸು, ಬಾದಾಮಿ ಕೇವ್ಸಲ್ಲಿರುವಂತಹ ಮೇನ್ ಎಂಟ್ರೆನ್ಸ್. ಇಲ್ಲಿ ಸ್ವಲ್ಪ ಟಿಕೆಟ್ ತೊಗೊಂಡು ಮೇಲೆ ಹತ್ತಬೇಕಾಗುತ್ತೆ. ಹತ್ತುವ ಈಗ ಎಲ್ಲ ರೆಡಿ ಆಗ್ತಿದ್ದಾರೆ, ಟಿಕೆಟ್ ತಗೊಬರ. QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಈ ಬಾದಾಮಿ ಕೇವ್ ಬಗ್ಗೆ ಏನೇನಿದೆ ಡೀಟೇಲ್ಸ್ ಅಂತ ಬರುತ್ತೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ಸ್ಕ್ಯಾನ್ ಮಾಡ್ಕೊಳ್ಳಿ. ಕೇವ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಕೇವಿಂದ ಹೊರಗೆ ಈ ಥರ ಇದೆ. ಮೇಲೂ ಕೂಡ ತುಂಬ ಜನ ಇದ್ದಾರೆ. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ರಜಕ್ಕೆ ಬಂದಿರೋದು. ಇದು ಇಲ್ಲಿರುವಂತಹ ಇನ್ಫಾರ್ಮೇಷನ್, ಸ್ಕ್ರೀನ್ಶಾಟ್ ತಗೊಳ್ಳಿ. ಈಗ ನಾವು ಬಂದಿದ್ದೇವೆ ಕೇವ್ ನಂಬರ್ 2ಗೆ. ಮತ್ತು ದೇವಿಯವರು ಫೋಟೋಗ್ರಫಿ ಮಾಡಬೇಕಂತ ಹೋಗಿದ್ದಾರೆ. ತ್ರಿವಿಕ್ರಮ ಪಂಚಕ್ರಮತಿ ರಾಜ, ರಾಕ್ಷಸರ ರಾಜ, ಆತನ ಸೈನಿಕರು, ಆತನ ಹೆಂಡತಿ ವಿದ್ಯಾವಳಿ, ಆತನ ಗುರುಗಳು ಶುಕ್ರಾಚಾರ್ಯರು. ಇದು ಟಾಪ್ ಮೋಸ್ಟ್ ಕೇವ್. ಇದರಲ್ಲಿ ಒಳಗೆ ಈಗ ಇನ್ನೂ ಹೋಗಿಲ್ಲ. ಈ ಕಡೆನೂ ಬಂಡೆ, ದೊಡ್ಡ ಬಂಡೆ, ಇಲ್ಲೂ ದೊಡ್ಡ ಬಂಡೆ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಆ್ಯಕ್ಚುಲಿ. ಇದು ಏನಕ್ಕೆ ಇಲ್ಲಿ ಈ ರೇಂಜಿಗೆ ಯಾಕೆ ನಂತರ ರಫ್ ಥರ ಅನಿಸ್ತಿದೆ. ಬಟ್ ಇಲ್ಲಿ ಇಡೀ ಬಂಡೆನೇ ಕೆತ್ತಿದ್ದಾರೆ ದೇವಸ್ಥಾನ ಮಾಡಲಿಕ್ಕೆ. ಇದು 3ನೇ ಕೇವ್. ಸ್ಕ್ರೀನ್ಶಾಟ್ ತಗೊಳ್ಳಿ, ಇನ್ಫಾರ್ಮೇಷನ್ ಇದರಲ್ಲೇ ಇದೆ. ಇದು ಕೇವ್ 3 ಬಗ್ಗೆ QR ಕೋಡು. ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆನ್ಲೈನಲ್ಲಿ ಸಿಗುತ್ತೆ. ಓಕೆ, ನೌ ಲೆಟ್ಸ್ ಎಂಟರ್ ಇಂಟು ದ ಕೇವ್. This is cave 4.
ಇದು 4ನೇ ಗುಹೆ. ತುಂಬ ಸ್ಟೀಪ್ ಸ್ಟೆಪ್ಸ್ ಇದಾವೆ ಇಲ್ಲಿ, ತುಂಬ ಸ್ಟೀಪ್ ಸ್ಟೆಪ್ಸ್. ಇಲ್ಲಿಂದ ಕೆಳಗೆ ವಾಪಸ್ ಬೇರೆ ಕಡೆ ಇನ್ನೊಂದು ದಾರಿ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ಅಜ್ಜಿ ಅವ್ರನ್ನ ಇಳಿಸ್ತಿದ್ದಾರೆ ಕೆಳಗೆ ನಿಧಾನಕ್ಕೆ. ಅಜ್ಜಿ ಸ್ಲೋ ಆ್ಯಂಡ್ ಸ್ಟಡಿ. ಈಗ ಬಾದಾಮಿ ಇಂದ ಕೆಳಗೆ ಇಳಿದು ಬಂದಿದ್ದೇವೆ. ಕೆಳಗಿಳಿದು ಇನ್ನೊಂದು ಟೂರಿಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಇಟ್ ವಾಸ್ ಗುಡ್, ಬಟ್ ಬ್ಯಾಟ್ಗಳ ಒಂದು ಸ್ಮೆಲ್ ಜಾಸ್ತಿ ಇದೆ ಅಷ್ಟೇ ಕೇವ್ಸಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್, ಆರ್ಕಿಟೆಕ್ಚರ್ ವೈಸ್ ಸೂಪರ್. ಇನ್ನೊಂದು ಲೇಕ್ ಹತ್ರ ಬರ್ತಾ ಇದ್ದೀವಿ, ಅಲ್ಲಿ ಮೇಲಿಂದ ಕೆಳಗೆ ಇಳಿದು. ದಿಸ್ ಈಸ್ ದ ಲೇಕ್ ವ್ಯೂ. ಮೇಲಿಂದ ಎಷ್ಟು ಮಸ್ತ್ ಕಾಣಿಸ್ತಿತ್ತು. ಸೊ ರೈಟ್ ನೌ ವಿ ಆರ್ ನಿಯರ್ ದಿಸ್ ಲೇಕ್. ತುಂಬ ಚೆನ್ನಾಗಿದೆ ಇದು ಲೇಕ್. ಆಮೇಲೆ ದೇವಸ್ಥಾನ ಕೂಡ ಇದೆ ಆ ಕಡೆ. See, there is one corporate Majdoor who is working in Badami, and while walking, this is what happens when you are working remotely like this with a laptop and then exploring Badami. One more temple here near this lake, and our guide Anshi will tell what is this. वहाँ क्या देखना है? Oh yeah, that is Bhutnath temple. What about this one? No man's temple? No God temple? God hai, locked hai. Okay, architecturally it's a similar one. ಅವರೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಇನ್ನು ಇಲ್ಲಿ ಕುರಿಗಳಿದ್ದಾವೆ, ಆಡುಗಳು. ಆ್ಯಂಡ್ ಇಲ್ಲಿ ಒಳ್ಳೆ ವ್ಯೂ ಇದೆ, ಒಳ್ಳೆ ಲೇಕ್ ವ್ಯೂ ಫುಲ್ ವಿತ್ ಫೋರ್ಟ್ ವ್ಯೂ. ಕೇಸ್ಗಳ ಮೇಲೆ ಒಂದು ಫೋರ್ಟ್ ಇದೆ, ಅಲ್ಲಿ ಅಲೋ ಇಲ್ಲ, ಬಟ್ ವಿ ಕ್ಯಾನ್ ಸಿ ಇಟ್ ಫ್ರಮ್ ಫಾರ್. ಯಾ, how are you feeling? Good? Amazing? बहुत मस्त हवा है. What about the caves? It was very informative. Yeah. Got to know about the Smell. Right? little smelly. Yeah. Okay, nice. Now we are entering the museum. ಮ್ಯೂಸಿಯಂ ಅಲ್ಲಿ ಏನಿದೆ ಅಂತ ನೋಡ್ಬೇಕೀಗ. Okay, we'll go to left side where we have to enter into the museum. Oh, ಮ್ಯೂಸಿಯಂ ಫೋರ್ಟ್ ತರ ಕಟ್ಟಿದ್ದಾರೆ ಅಲ್ಲ? ಕೋಟೆ ಮತ್ತು ದೇವಾಲಯಗಳು. ಮತ್ತು ಮ್ಯೂಸಿಯಂ? ಓ, ಚಿಕ್ಕದ ಮ್ಯೂಸಿಯಮ್ಮು. Okay, on your left we can see the fort. Flowers. Yeah. Follow me. Follow my channel for more updates. Yes. As well. Our Devprasad Vlogs channel for more updates and historical places. Yeah. In coming future we are going. ಆ ಹುಲಿ ಹೆಂಗಿತ್ತಂದ್ರೆ ಚಿಕ್ಕೋತ್ ಬಂದಿದ್ದ ಹೊಳಿಲಿಲ್ಲ.